ಕಳೆದ 30ನೇ ತಾರೀಕಿನ ದಿವಸ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಕೂಗೂರು ಅನ್ನುವಂಥ ಗ್ರಾಮದಲ್ಲಿ ಒಬ್ಬರು ಭದ್ರಮ್ಮ ಅಂತ ಹೇಳುವಂತಹ ಸುಮಾರು ಒಂದು 65 ವರ್ಷದ ವಯಸ್ಸಿನ ಮಹಿಳೆಯೊಬ್ಬರು ಕಾಣೆಯಾಗಿದ್ದಾರೆ ಅಂಥೇಳಿ ಇದಾಗುತ್ತೆ. 31ನೇ ತಾರೀಕು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗುತ್ತೆ. ನಂತರ ಪೊಲೀಸರು ಈಕೆಯನ್ನು ಪತ್ತೆ ಮಾಡೋ ಸಲುವಾಗಿ ಕರಪತ್ರಗಳನ್ನೆಲ್ಲ ಮಾಡಿ ಹಂಚ್ತಾ ಇರ್ತಾರೆ. ಆದರೆ ಸುಮಾರು ಒಂದು 5-6ನೇ ತಾರೀಕಿನ ಹಾಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ. ಆ ಊರಿನ ದೀಪ ಅನ್ನುವಂತಹ ವ್ಯಕ್ತಿ ಈ ಅಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಂಥದ್ದೊಂದು ಮಾಹಿತಿ ಬರುತ್ತೆ. ಸೊ ಅವರನ್ನು ಪತ್ತೆ ಮಾಡೋ ಸಲುವಾಗಿ ಪೊಲೀಸರು ಪ್ರಯತ್ನ ಪಡ್ತಾರೆ. 2-3 ದಿವಸಗಳ ಕಾಲ ಸಿಗೋದಿಲ್ಲ. ಇವತ್ತಿನ ದಿವಸ ಆ ದೀಪ ಅವ್ರನ್ನ ಕರೆಸಿ ಎಂಕ್ವೈರಿ ಮಾಡುವಾಗ ಭದ್ರಮ್ಮ ಅಂತ ಹೇಳುವವ್ರನ್ನ ಆಕೆ ಕೊಲೆ ಮಾಡಿ ಒಂದು ಗೋಣಿ ಚೀಲದೊಳಗಡೆ ಹಾಕಿ ಈ ಕೆರೆ ದಂಡೆ ಮೇಲೆ ಕೂಗೂರಿನ ಕೆರೆ ದಂಡೆ ಮೇಲೆ ತಂದು ಎಸ್ತಿದ್ದಾಗಿ ಪೊಲೀಸರಿಗೆ ಬಂದು ತೋರಿಸ್ತಾರೆ. ಅದ್ರ ಪ್ರಕಾರ ಬಂದು ನೋಡುವಾಗ ಇಲ್ಲಿ ಡೆಡ್ ಬಾಡಿ ಸಿಕ್ಕಿದೆ. ಈಗ ದೀಪವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮಿಸ್ಸಿಂಗ್ ಕೇಸನ್ನು ಕೊಲೆ ಕೇಸನ್ನಾಗಿ ಪರಿವರ್ತನೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈಗ ಭದ್ರಮ್ಮನ ರಿಲೇಷನ್ಸ್ಗಳು ಅದೇ ಥರ ಹೇಳ್ತಾ ಇದ್ದಾರೆ. ಆಕೆ ಮೈ ಮೇಲೆ ಒಡವೆಗಳಿತ್ತು ಹಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಆ ಒಡವೆ ಎಲ್ಲಿ ಹೋಯಿತು ಏನು ತಿಳಿದ್ರ ಬಗ್ಗೆ ಇನ್ನೂ ನಾವು ಎಂಕ್ವೈರಿ ಮಾಡಬೇಕಾಗಿದೆ. ಮತ್ತು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮಿಗೆ ಹೋದಾಗ ಅದ್ರ ಮೇಲೆ ಏನಾದರೂ ಒಡವೆಗಳು ಉಳಿದಿದೆ ಅಂತ ನೋಡಬೇಕಂದ್ರೆ ಬಾಡಿ ತುಂಬ ಡಿಕಂಪೋಸ್ ಆಗಿದೆ. ಸೊ ಅದ್ರ ಮೇಲೆ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಒಂದು ವೇಳೆ ಒಡವೆಗೆ ಆಗಿದ್ದಿದ್ರೆ ಅದನ್ನು ಮರ್ಡರ್ ಫಾರ್ ಗೇನ್ ಅಂತೇಳಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೌದು, ಅವರ ಇದುವರೆಗೆ ಹೇಳಿದ ಪ್ರಕಾರ 2 ದಿನ ಮನೆಯಲ್ಲಿ ಇಟ್ಕೊಂಡಿದ್ರು. ನಂತರ ಅದನ್ನು ಇಲ್ಲಿ ತಗೊಂಬಂದು ಶಿಫ್ಟ್ ಮಾಡಿ ಅವರ ರಿಲೇಷನ್ನ ಒಂದು ಕಾರನ್ನು ತೊಗೊಂಬಂದು ಕಾರ್ನಲ್ಲಿ ಇದಕ್ಕೆ ಶಿಫ್ಟ್ ಮಾಡಿದ್ದಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾರ್ ಓಡಿಸ್ಬೇಕಲ್ವ, ಅದಕ್ಕೆ ಯಾರು ಸಹ? ತಾನು ತನ್ನ ಮಗ 15 ವರ್ಷ, ಮೋಸ್ಟ್ಲಿ ಆ ಮಗನಿಗೆ ಅದರೊಳಗಡೆ ದೇವರ ಸಾಮಾನುಗಳಿದೆ, ಹೂವುಗಳೆಲ್ಲ ಇದೆ ಅಂತ ಹೇಳುವಂಥದ್ದು ಒಂದು ಸುಳ್ಳು ಹೇಳಿ ಕರ್ಕೊಂಬಂದಿದ್ದಾಳೆ. ಮಗನಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದಂಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಡೀಪಾಗಿ ಎಂಕ್ವೈರಿ ಮಾಡ್ತೀವಿ.